ದಲಿತ ಸಿ ಎಂ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಯಾರು ಸಿ ಎಂ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಹಿಂದೆನೂ ಕೂಡ ಇತ್ತು, ಯಾಕಂದರೆ ಖರ್ಗೆ ಸಾಹೇಬರು ಅವರು ಸಿ ಎಂ ಆಗುವಂಥ ಒಂದು ಅವಕಾಶ ಆವಾಗ ನಮ್ಮ ಸರ್ಕಾರ ರಚನೆ ಆಗಿದ್ದಿದ್ರೆ ಖರ್ಗೆ ಸಾಹೇಬರು ಆವಾಗ ಖಂಡಿತ ಆಗುವಂಥದ್ದಿತ್ತು. ಆದರೆ ಆವಾಗ ನಾವು ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ. ಆಮೇಲೆ ಪರಮೇಶ್ವರ್ ಸಾಹೇಬರು ಕೂಡ ಒಂದು ಅವಕಾಶ ಇತ್ತು, ಆದರೆ ಅದು ಅವರು ಉಪಮುಖ್ಯಮಂತ್ರಿ ಆದರೂ ಅದು ಅವರು ಚುನಾವಣೆಯಲ್ಲಿ ಅವ್ರು ಗೆಲ್ಲಕ್ಕಾಗಿರಲಿಲ್ಲ. ಈ ಥರ ಬೇರೆ ಬೇರೆ ಕಾರಣಗಳು ಡೆವಲಪ್ಮೆಂಟ್ಸ್ ಆಗಿದೆ. ಆದರೆ ಇವತ್ತು ಹಿಂದುಳಿದ ವರ್ಗ, ಈಗ ಸಣ್ಣ ಸಣ್ಣ ಸಮುದಾಯದವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥದ್ದು ಕಾಂಗ್ರೆಸ್ಸಲ್ಲಿ ಮಾತ್ರ. ಇದು ಬೇರೆ ಪಕ್ಷದಲ್ಲಿ ಕೇವಲ ಒಂದೇ ಒಂದು ಪ್ರಬಲ ವರ್ಗ ಮಾತ್ರ ಅವರು ಸಿ ಎಂ ಬಗ್ಗೆ ಆಲೋಚನೆ ಮಾಡ್ಬೋದು. ನಮ್ಮಲ್ಲಿ ವೀರಪ್ಪ ಮೊಯ್ಲಿಯವರಂಥವರಾಗಿದ್ದಾರೆ, ನನ್ನ ತಂದೆಯವರಾಗಿದ್ದಾರೆ, ಧರ್ಮಸಿಂಗ್ ಅವರಾಗಿದ್ದಾರೆ, ಬಂಗಾರಪ್ಪನವರಾಗಿದ್ದಾರೆ, ಸಿದ್ದರಾಮಯ್ಯನವರಾಗಿದ್ದಾರೆ. ಸೊ ಎಲ್ಲ ಮತ್ತು ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಖರ್ಗೆ ಸಾಹೇಬರನ್ನೆಲ್ಲ ಮುಂದೆ ಇಟ್ಕೊಂಡೆಲ್ಲ ಹೋಗಿದ್ದೀವಿ. ಸೊ ನಾವು ಸಾಮಾಜಿಕ ನ್ಯಾಯ ಎಸ್ ಎಂ ಕೃಷ್ಣನೂ ಆಗಿದ್ದಾರೆ, ಬೇರೆ ಸಮಾಜದವರು ಆಗಿದ್ದಾರೆ. ಅಂದರೆ ನಮಗೆಲ್ಲರೂ ಕೂಡ ಸಮಾನವಾಗಿ ನೋಡುವಂಥದ್ದು. ಸೊ ಎಲ್ರಿಗೂ ಆಸೆ ಇರ್ಬೋದು. ನೋಡಿ, ನಮ್ಮ ಪಾರ್ಟಿ ಲೀಡರ್ಸ್ನ ಮೀಟ್ ಮಾಡೋದಕ್ಕೆ ಯಾವ ನಿರ್ಬಂಧನೇ ಇಲ್ಲ. ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ, ಬಟ್ ನೀವು ಅದನ್ನು ಹೇಳಲಿಲ್ಲ. ಅವ್ರು ಹೋದರೆ ಮಾತ್ರ ನೀವು ಹೇಳ್ತಾರೆ, ನಾವು ಹೋದಾಗ ಹೇಳೋದಿಲ್ಲ. ಮಂಗಳೂರಿಂದನೇ ಹೋದೆ ನಾನು. ಸೊ ಅದರಿಂದ ಇದೆಲ್ಲ ನಮ್ಮ ಇಂಟರ್ನಲ್ ಪಾರ್ಟಿ ಇದ್ದೇ ಇರ್ತದೆ. ನೋಡಿ, ಪೊಲಿಟಿಕ್ಸ್ ಯಾವತ್ತೂ ಎಲ್ಲ ಥರ ಒಂದು ಸಾಧ್ಯತೆಗಳ ಬಗ್ಗೆ ಅದೇ ರಾಜಕಾರಣ. ಈ ಥರದ ಪ್ರಯತ್ನ ಮಾಡೋದು ಅದೆಲ್ಲ ಪೈಪೋಟಿ ಇದ್ದೇ ಇರ್ತದೆ. ಆದರೆ ಆರೋಗ್ಯಕರವಾಗಿರಬೇಕು ಅಷ್ಟೇ ನಾನು ಹೇಳುವಂಥದ್ದು. ಆರೋಗ್ಯಕರ ಪೈಪೋಟಿ ಇರಲ್ಲ. ಈಗ ನೀವು BJP ಪೈಪೋಟಿ ನೋಡ್ತಾ ಇದ್ದೀರಲ್ಲ, ಅದು ಅನಾರೋಗ್ಯಕರವಾದಂಥ ಪೈಪೋಟಿ. ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಕೆಸರೆಚ್ಚಾಟ, ಒಬ್ಬರ ಮೇಲೆ ಒಬ್ಬರು ಆಪಾದನೆಗಳು, ಒಬ್ಬರ ಮೇಲೆ ಒಬ್ಬರು ಪತ್ರಿಕಾಗೋಷ್ಠಿಗಳು ಕರೆದು ಬೈಯುವಂಥದ್ದು, ಅದು ನಾವು ಆ ಕೆಟ್ಟ ಪರಿಸ್ಥಿತಿ ನಾವು ಹೋಗಿಲ್ಲ. ನಮ್ಮಲ್ಲಿ ಕೆಲವರದು ಅವ್ರದ್ದೇ ಆದಂಥ ಪ್ರಯತ್ನಗಳು ಪೊಲಿಟಿಕ್ಸಲ್ಲಿ ಇದ್ದೇ ಇರ್ತದೆ. ಆದರೆ ಅದು ಒಂದು ಇತಿಮಿತಿಯಲ್ಲಿ ಇರಬೇಕು ಅಂತ ನಾನು ಕೂಡ ಹೇಳುವಂಥದ್ದು. KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಈಗ ಜಾರಕಿಹೊಳಿ ಮತ್ತು ಜಾರಜಾಣ್ ಹೋಗಿದ್ದರು. ಆದರೆ ಒಂದು ಕಡೆ ಅಲ್ಲಿ ಹೇಳಿರೋದೇನೆಂದರೆ, ಸರಿ KPCC ಅಧ್ಯಕ್ಷರ ಬದಲಾವಣೆನ ಈಗ ಅವರು ಇಳಿಲಿಕ್ಕೆ ರೆಡಿ ಇದ್ದಾರೆ, ಆದರೆ CM ಆಗ್ತಾರೆ ಅಂತ, ಅದು ನಡೆಯುತ್ತಾ? ನೋಡಿ, ಇವೆಲ್ಲ ನಾನು ಇದಕ್ಕೆಲ್ಲ ಉತ್ತರ ಕೊಡೋಕೆ ಆಗೋದಿಲ್ಲ. ಯಾಕಂದರೆ ಇವೆಲ್ಲ ಪಕ್ಷದ ವರಿಷ್ಠರ ಮಟ್ಟದಲ್ಲಿ ಆಗುವಂಥದ್ದು. ಯಾರು ಅಧ್ಯಕ್ಷರಾಗಬೇಕು ಮತ್ತು ಮುಂದೆ ಏನು ತೀರ್ಮಾನಗಳಾಗಬೇಕು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲೂಬಾರ್ದು. ಇವೆಲ್ಲ ನಮ್ಮ ಆಂತರಿಕ ವಿಷಯಗಳು. ಅದು ಮುಂದೆ ತೀರ್ಮಾನಗಳಾದಾಗ ನಿಮ್ಗೆ ಗೊತ್ತಾಗ್ತದೆ. ಕೊಡ್ತೀನಿ. ನೋಡಿ, ಆರ್ ಅಶೋಕ್ ಅವ್ರಿಗೆ ಅವರ ಹೇಳಿಕೆಗಳ ಬಗ್ಗೆ ಅದಕ್ಕೆ ಹಿಂದೆನೂ ಇಲ್ಲ, ಮುಂದೆನೂ ಇಲ್ಲ, ತಲೆನೂ ಇಲ್ಲ, ಬಾಲನೂ ಇಲ್ಲ. ಸುಮ್ಮನೆ ಅವರು ಈಗ ವಿರೋಧ ಪಕ್ಷ ನಾಯಕರು ಏನೋ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅವರ ಪಕ್ಷದಲ್ಲೇ ಅವ್ರಿಗೆ ಯಾವ ರೀತಿಯಾಗಿ ಅವ್ರಿಗೆ ಪ್ರಾತಿನಿಧ್ಯ ಸಿಗ್ತದೋ ಗೊತ್ತಿಲ್ಲ. ಅವ್ರನ್ನೇ ಇಳಿಸೋದು ಕೊಟ್ಟಿದ್ದಾರೆ ವಿರೋಧ ಪಕ್ಷ ನಾಯಕರಿಂದ. ಸೊ ಅದರಿಂದ ಅವರ ಮಾತುಗಳು ನಾನು ಗಮನಿಸ್ತಾ ಇದ್ದೀನಿ, ತೂಕವಾಗಿ ಎಲ್ಲೂ ಮಾತಾಡ್ತಾ ಇಲ್ಲ. ಸುಮ್ಮನೆ ಹಗುರವಾಗಿ ಏನೇನೋ ಟೀಕೆ ಮಾಡ್ತಾರೆ. ಆವಾಗ ಡಿಸೆಂಬರ್ ಅಂತ ಹೇಳಿದ್ರು, ಈಗ ಈ ಮುಂದಿನ ನವಂಬರ್ ಅಂತ ಹೇಳ್ತಾರೆ. ಏನು ಇವೆಲ್ಲ ಯಾರು ಕೂಡ ಒಪ್ಪುವಂಥ ಮಾತಲ್ಲ.